ಇನ್ನೂ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಇದು 2023 ಕ್ವಶನ್ ಪೇಪರ್, 23 ಕ್ವಶನ್ ಪೇಪರ್ 10 ಮಾರ್ಕ್ಸ್ ಕೇಳಿದ್ದಾನೆ. ಇದರಲ್ಲಿ ಏನ್ ಕೊಟ್ಟಿದ್ದಾನೆ ನೋಡೋಣ. ಕಂಪ್ಯೂಟ್ ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ನಂಬರ್ ಫ್ರಮ್ ದ ಫಾಲೋಯಿಂಗ್, ಶೋ ಇಫ್ ಇಟ್ ಸ್ಯಾಟಿಸ್ಫೈಸ್ TRT ಅಂಡ್ FRT. ಈ ಕ್ವಶನ್ ಅಲ್ಲಿ 21, 22 ಕೊಟ್ಟಿದ್ದಾನೆ. ಏನದು 21, 22. 21 ನ ಬೇಸ್ ಇಯರ್ ಅಂತ ಅನ್ಕೋಣ, 22 ನ ಕರೆಂಟ್ ಇಯರ್ ಅಂತ ಅನ್ಕೋಣ. ಕಮಾಡಿಟೀಸ್ MNOPQ ಅಂತ ಕೊಟ್ಟಿದ್ದಾನೆ. ಪ್ರೈಸ್ ಕೊಟ್ಟಿದ್ದಾನೆ, ಕ್ವಾಂಟಿಟಿ 2 ವರ್ಷದ್ದು ಕೊಟ್ಬಿಟ್ಟಿದ್ದಾನೆ, ಬೇಸ್ ಇಯರ್ದು ಕೊಟ್ಟಿದ್ದಾನೆ ಮತ್ತೆ ಕರೆಂಟ್ ಇಯರ್ದು ಕೊಟ್ಟಿದ್ದಾನೆ. ಈಗ ಐಟಮ್ಸ್ MNOPQ ಕರೆಕ್ಟ್ ಏನಪ್ಪ? 2021 ನ ಬೇಸ್ ಇಯರ್ ಅಂದ್ರೆ P0 Q0 ಕರೆಕ್ಟ್ ಏನಪ್ಪ? 2022 ಅವನೇ ಕೊಟ್ಬಿಟ್ಟಿದ್ದಾನೆ, P1 Q1 ಅವನೇ ಕೊಟ್ಟಿದ್ದಾನೆ, ನಾನೇನ್ ಕೊಟ್ಟಿಲ್ಲ. ಪ್ರಾಬ್ಲಮ್ ನಲ್ಲಿ ಅವನೇ ಕೊಟ್ಬಿಟ್ಟಿದ್ದಾನೆ. ಈ ಪ್ರಾಬ್ಲಮ್ ಮಾಡೋದಕ್ಕೆ ಎಷ್ಟೊತ್ತು ತಗೊಳ್ಬಹುದು ರೇಟಿ? ಒಂದು 5-10 ನಿಮಿಷ ತಗೊಳ್ಬಹುದು, ಮ್ಯಾಕ್ಸಿಮಮ್ 10 ನಿಮಿಷ ಸಾಲ್ವ್ ಮಾಡೋದಕ್ಕೆ. ಈಗ ಬೇಸ್ ಇಯರ್ ಪ್ರೈಸ್ ಹೇಳು. 8, 10, 16, 20, 25. ಕ್ವಾಂಟಿಟಿ ಆಫ್ 21 ಹೇಳು. 80, 90, 256, 420, 550 ಕರೆಕ್ಟಾ? ಎಸ್ ಸರ್. ಈಗ 22 ಪ್ರೈಸ್ ಹೇಳು. 10, 12, 20, 24, 32. 22 ಕ್ವಾಂಟಿಟಿ ಹೇಳು. 110, 108, 108, 340, 456, 704. ಕರೆಕ್ಟ್ ಏನಪ್ಪ? ಎಸ್ ಸರ್. ಸೊ ಈಗ ನಮ್ಗೆ ಎಲ್ಲ ಅವನೇ ಕೊಟ್ಬಿಟ್ಟಿದ್ದಾರೆ. ನಮಗೆ ಕೇಳಿರೋದು ಫಿಶರ್ಸ್ ಇಂಡೆಕ್ಸ್ ನಂಬರ್ TRT FRT ಮಾಡುವಂತ. ನಾವೇನ್ ಮಾಡ್ಬೇಕು? ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ನಂಬರ್ ಇಸ್ ಈಕ್ವಲ್ಸ್ ಟು P01 ಇಸ್ ಈಕ್ವಲ್ಸ್ ಟು P1 Q0. ನೋಡಿ ಬರಿಬೇಕಾಗಿರೋದು ಇಷ್ಟೇ. ನೋಡಿ ಇನ್ನೂ ಒಂದ್ಸರಿ ಹೇಳ್ಕೊಡ್ತೀನಿ ಈ ಫಾರ್ಮುಲಾ ಹೆಂಗ್ ಬರೆಯೋದು ಅಂತ ಹೇಳಿ. ಓಕೆನಾ? ನಿಮ್ಗೆ ಕನ್ಫ್ಯೂಸ್ ಆದ್ರೆ ಯಾಕೆ ಗೊತ್ತಾ, ನಾನು ಫಾರ್ಮುಲಾಸ್ ನ ಪದೇ ಪದೇ ಏನು ತೋರಿಸ್ತೀನಿ ಗೊತ್ತಾ? ಕ್ವಶನ್ ತುಂಬಾ ಸಿಂಪಲ್ ಆಗಿರುತ್ತೆ. ನಮ್ಗೆ ಫಾರ್ಮುಲಾ ನೆನಪಲ್ಲಿ ಇಟ್ಕೊಳ್ಳೋದೇ ಕಷ್ಟ ಆಗುತ್ತೆ. ಆ ಫಾರ್ಮುಲಾ ಹೆಂಗ್ ನೆನಪಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ನೋಡಿ, ನಮ್ಗೆ ಫಿಶರ್ಸ್ ಇಂಡೆಕ್ಸ್ ನಂಬರ್ ಕರೆಕ್ಟ್ ಏನಪ್ಪಾ? P01 is equals to, ಓಕೆನಾ? ಫಸ್ಟ್ ಏನ್ ಮಾಡಬೇಕು? P1 Q0, ಸಾರಿ P1 P0. ಏನಿದು? P1 P0. P1 P0 ಜ್ಞಾಪಕ ಇಟ್ಕೊಳ್ಳೋಕ್ಕಾಗೇನಪ್ಪ? P1 P0. ಇಲ್ಲಿ Q0 ಆಡ್ ಮಾಡಿ. P1 Q0, P0, P1 P0, Q0. ನೆಕ್ಸ್ಟ್ P1 P0, P1 P0. ಎರಡಕ್ಕೂ P1 P0. ಮಲ್ಟಿಪ್ಲೈ ಮಾಡಬೇಕಾದ್ರೆ Q0. ಇಲ್ಲಿ Q1 ರೂಟ್ ಹಾಕಿ ಇಂಟು 100 ಮಾಡಿ ಬಂದ್ಬಿಡುತ್ತೆ ಆನ್ಸರ್. ಕರೆಕ್ಟ್ ಏನಪ್ಪಾ? ಸರಿನಪ್ಪ. ಈಗ ಅವನೇ ಎಲ್ಲ ಕೊಟ್ಟಿರೋದ್ರಿಂದ ನಮ್ಗೆ ಬೇಕಾಗಿರೋದು P1 Q0. ನೋಡಿ P1 ಇದೆ, P0 ಇದೆ. 80 into 10 is 800. 90 into 12 1092. 256 into 20 5120. 5120. 420 into 24 420 into 24. Correct.
420 into 24. 420 into 24. Oh, 10080. 100 80. ಅಂದ್ರೆ 10,080 Yes. ನಂಬರ್ ಹೇಳಬೇಕು. Yes. ಓಕೆನಾ? 550 into 32. 17,600. 17,600. ಫಸ್ಟ್ ಟೋಟಲ್ ಮಾಡಿದ್ರೆ 2 8 8 10 19 7 8 16 Sir, 1 1080. 90 into 12. Second one, sir. 90 into 12 ಎಷ್ಟು? 1080. 1080 ನಾ? Sir. ಅದಕ್ಕೆ ತಪ್ಪು ಹೇಳಬಾರ್ದು. 8 10 18 1 7 8 16 1 8 13 14 1 3 34,680. ಕ್ಲಿಯರಾ? ನೆಕ್ಸ್ಟ್ P0 Q0 ವೆರಿ ಸಿಂಪಲ್. 8 8 64 640 ಇದು 900 16 ಇಂಟು 256 4,086. 96 20 ಇಂಟು 420 8,400 25 ಇಂಟು 550 13,750. 750. ಟೋಟಲ್ ಮಾಡಿದ್ರೆ 6 14 18 8 12 21 27 5 13 17 1 2 27,786. ನೆಕ್ಸ್ಟ್ ಇವೆರಡು ಆಯ್ತು. ಈಗ P1 Q1 ಇವೆರಡು 10 ಇಂಟು 110 11,000 11,000 ಅಷ್ಟೇ. ಕರೆಕ್ಟಾ? ಹಾಂ, sir. 11,000 12 ಇಂಟು 108 12,000 12,294 1,230. 1,290. 12,000 ಸರ್ 1,290. ಇದು ಅದು ಕರೆಕ್ಟ್ ಆಗಿದೆ. ಇದು 108 ಇಂಟು 12 ಮಾಡಿದ್ರೆ ಜಾಸ್ತಿ ಬರ್ಬೇಕು ತಾನೆ? 108. 12 108. ಇನ್ನೇನು ಅನ್ಕೊಂಡೆ? 12. 12 ಇಂಟು 108 ಮಾಡಯ್ಯ, ಅಲ್ಲಿರೋದು ನೋಡಯ್ಯ. ಕ್ಯಾಲ್ಕುಲೇಟರ್ ಕೊಟ್ಬಿಡು, ನಾನೇ ಮಾಡ್ತೀನಿ. 1000 ಇದು ನಂಗಾದ್ರೆ ಇದು ತಪ್ಪಿದೆ ನೋಡಿ. ಇದು 1,100 ಆಗುತ್ತೆ. ಕರೆಕ್ಟಾ? ಡಸನ್ ಮೇಕ್ ಎನಿ ಸೆನ್ಸ್ ಅಲ್ವಾ? ಇದು 110 ಇಂಟು 10 ಅಂದ್ರೆ 11,000 ಹೆಂಗಪ್ಪ ಆಗುತ್ತೆ? ಕರೆಕ್ಟಾ? ಈಗ ನೆಕ್ಸ್ಟ್ ಇನ್ನು ನಿಮ್ಗೆ ಇನ್ನು ಕ್ಯಾಲ್ಕುಲೇಷನ್ ಅಲ್ಲಿ ಆ ತರ ರೌಂಡ್ ಆಫ್ ನಂಬರ್ ಬಂದಾಗ 2 0 ಹಾಕು, 11 11 ಇಷ್ಟು ಬಿಟ್ರೆ ಆಗೋದು. ಕ್ಯಾಲ್ಕುಲೇಟರ್ ಬೇಡ. ಈಗ ಇದಕ್ಕೆ 12 ಇಂಟು 96 12 10 12 1,296 ಹಾಗೆ 20 ಇಂಟು 340 68 6,800. ಇದು 24 ಇಂಟು 456 20 ಇಂಟು 456 10,944. 10,944 32 ಇಂಟು 704 22,528. 28. ಇದನ್ನ ಟೋಟಲ್ ಮಾಡಿದ್ರೆ 12 18 1 3 7 7 16 1 10 15 23 25 25 26 4 10 11 12 42,668. ಈಗ ಲಾಸ್ಟ್ ಒಂದು P0 Q1 ಕರೆಕ್ಟ್ ಏನಪ್ಪಾ? ಈಗ P0 ಇಲ್ಲಿದೆ, Q1 ಇಲ್ಲಿದೆ. 8 ಇಂಟು 110 880 10 ಇಂಟು 108 10,000 1,080. 16 ಇಂಟು 340 5,440. 5,440 20 ಇಂಟು 456 9,120. 120 25 ಇಂಟು 704
1760. 17,700. 17,600. 6. ನಮಗೆ ನಂಬರ್ಗಳು ಹೇಳಕ್ ಬರಲ್ಲ, ಕಷ್ಟ ಹಿಂಗಾದ್ರೆ 6, 10, 18, 1, 18, 34,120. 34,120. ಕರೆಕ್ಟ್ ಏನಪ್ಪ? ಎಸ್ ಸರ್. ಈಗ ಫಾರ್ಮುಲಾ ಹಾಕಿದ್ದೀವಿ, ನಂಬರ್ಸ್ ಹಾಕಿ 34,680 ಡಿವೈಡೆಡ್ ಬೈ 27,786, 42,668 ಡಿವೈಡೆಡ್ ಬೈ 34,120 ಹೋಲ್ ರೂಟ್ ಇಂಟು 100. ಕರೆಕ್ಟಾ? ಇದು ಡಿವೈಡೆಡ್ ಬೈ ಇದು ಮಾಡಿ ಬೇಗನೆ, ನನ್ಗೆ ಕೇಳಬಾರ್ದು, ಕಟ್ ಅಂತ ಮಾಡ್ಬಿಡ್ಬೇಕು, ಅಷ್ಟು ಫಾಸ್ಟ್ ಇರಬೇಕು. ಮಾಡಮ್ಮ. 34,680 divided by 27,888. 1.24. ಏನು ಪರವಾಗಿಲ್ಲ, ಆನ್ಸರ್ ತಪ್ಪ ಹೇಳಿದ್ರು ಪರವಾಗಿಲ್ಲ. 42,668 ಡಿವೈಡೆಡ್ ಬೈ 1.25. ಸೊ ಇದು ಕೂಡ 1.25 ಬರುತ್ತೆ. ಓಕೆನಾ? ಇಂಟು 1.25 into 1.25 1.56. ಇದಕ್ಕೆ ರೂಟ್ ತೆಗಿ. 1.25. 1.25 into 100 ಅಂದ್ರೆ 125. ಕ್ಲಿಯರ್ ಏನಪ್ಪ? ಆನ್ಸರ್ ಬಂತು. ಈಗ ನಮಗೆ TRT ಮಾಡಬೇಕು. ಕರೆಕ್ಟ್ ಏನಪ್ಪ? TRTಗೆ P01 into P10. P01 into P10. ಕರೆಕ್ಟ್ ಏನಪ್ಪ? ಈಗ ಫಸ್ಟ್ ಇದೇ ಫಾರ್ಮುಲಾನ ಇಟ್ಬಿಡಿ. ಸಮೇಷನ್ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ ನೋಡಿ. P1 P0 Q0 Q0 ಸಮೇಷನ್ P1 P0 Q0 Q1 Q1 ಬಂತೇನಪ್ಪ? ಈಗ ಇದನ್ನ ರಿವರ್ಸ್ ಮಾಡಬೇಕು. ಫಸ್ಟ್ ಇದನ್ನ ರಿವರ್ಸ್ ಮಾಡಿದ್ರೆ P0 Q1 P1 Q1 ಇದನ್ನ ರಿವರ್ಸ್ ಮಾಡಿ P0 Q0 P1 Q0 P1 Q0. ಕರೆಕ್ಟ್ ಏನಪ್ಪ? ಇಲ್ಲ ಇಟ್ಬಿಡು, ನಂಬರ್ಸ್ ಹಾಕ್ಬೇಡ, ನಂಬರ್ಸ್ ಹಾಕೋ ಅವಶ್ಯಕತೆನೂ ಇಲ್ಲ. P0 P0 ಕ್ಯಾನ್ಸಲ್, P1 Q0 ಕ್ಯಾನ್ಸಲ್, P0 Q1 P1 Q1 P1 Q1. ಅಲ್ಲಿಗೆ ಎಷ್ಟು ಬರುತ್ತೆ ಆನ್ಸರ್? 1 ಬಂದೇ ಬಿಟ್ಟು. ನಂಬರ್ ಹಾಕ್ಬೇಡ, ಅಲ್ಲೇ ಹೊಡೆದು ಬಿಸಾಕ್ಬಿಡು, ಚೆಕ್ ಬಿಸಾಕ್ಬಿಡು. ಎಲ್ಲ ನಂಬರ್ಸ್ ಹಾಕಿದ್ರೆ 1 ಬರುತ್ತೆ, ರೂಟ್ 1 ಬರುತ್ತೆ, ರೂಟ್ 1ಗೆ ರೂಟ್ ಬಿಡಿಸಿದ್ರೆ 1 ಬರುತ್ತೆ. ಈಗ FRT ಮಾಡಬೇಕು. ಕರೆಕ್ಟ್ ಏನಪ್ಪ? FRTಗೆ P1 P0 Q0 Q0 P1 P0 Q1 Q1. ಈಗೇನು ರಿವರ್ಸ್ ಮಾಡಬೇಕು? ಇದು ಡಿವೈಡೆಡ್ ಬೈ ಇದು, ಡಿನಾಮಿನೇಟರ್ಸ್ ನ ರಿವರ್ಸ್ ಮಾಡಬೇಕು. ಅಂದ್ರೆ P0 Q1 P0 Q0. ಕರೆಕ್ಟ್ ಏನಪ್ಪ? ಇಂಟು ನೆಕ್ಸ್ಟ್ ನ್ಯೂಮರೇಟರ್ ನ ರಿವರ್ಸ್ ಮಾಡು. P1 Q1 P1 Q0 ರೂಟ್ ಹಾಕು. ಇದಕ್ಕೂ ಅಷ್ಟೇ, ನಂಬರ್ಸ್ ಹಾಕಕ್ಕೆ ಹೋಗ್ಬೇಡ. ನೋಡಿ P0 Q1 P0 Q0 P0 Q0 ಎಲ್ಲೂ ಹೊಡೆಯಕ್ಕಿಲ್ಲ. P0 Q1 P0 Q1 ಕ್ಯಾನ್ಸಲ್, P1 Q0 P1 Q0 ಕ್ಯಾನ್ಸಲ್. ಇನ್ನು P1 Q1 P1 Q1 P0 Q0 P0 Q0 ಎರಡು ಸಲ ಇದೆ. ಸೊ P1 Q1 P0 Q0 ಸ್ಕ್ವೇರ್ಸ್ ಅಲ್ವಾ, ಎರಡು ಸಲ ಇದೆ ಅಲ್ವಾ, ಇದು ತೆಗೆದಾಕ್ತಾರೆ. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಸಮೇಷನ್ P1 Q1 ಸಮೇಷನ್ P0 Q0. ದಿಸ್ ಹ್ಯಾಸ್ ಟು ಬಿ ಪ್ರೂವ್ಡ್. ಇದಕ್ಕೆ 10 ಮಾರ್ಕ್ಸ್ ಅಲ್ಲ. ಕ್ಲಿಯರ್ ಆಯ್ತಾ?